ಸರ್ ಎಲ್ರಿಗೂ ವಿದ್ಯಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ನಿಮ್ಮ ಒಂದು ರಿಕ್ವೆಸ್ಟೆಡ್ ವಿಡಿಯೋ. ದೋಸೆ ಹಿಟ್ಟು ಸರಿಯಾಗಿ ಹೇಗೆ ಮಾಡಬೇಕು, ಅದರ ಅಳತೆ ಹೇಗಿರಬೇಕು, ದೋಸೆ ಹಿಟ್ಟಿಗೂ ಇಡ್ಲಿ ಹಿಟ್ಟಿಗೂ ತುಂಬ ಕನ್ಫ್ಯೂಷನ್ ಆಗುತ್ತೆ ಅಂತ ಕೇಳ್ತಾ ಇದ್ದಿದ್ದವ್ರಿಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಾನು ಕೊಡುವಂಥ ಮೆಷರ್ಮೆಂಟಲ್ಲಿ ನೀವು ದೋಸೆ ಹಿಟ್ಟನ್ನು ತಯಾರಿ ಮಾಡಿದ್ರಿ ಅಂತಂದರೆ ಇದರಲ್ಲಿ ನಾರ್ಮಲ್ ದೋಸೆ ಅಲ್ದಿರಾನೆ ಪ್ಲೇನ್ ದೋಸೆ, ಖಾಲಿ ದೋಸೆ, ಕೋನ್ ದೋಸೆ, ಈ ಥರ ವೆರೈಟಿ ದೋಸೆನ ನೀವು ಮಾಡ್ಬೋದು. ಮಸಾಲೆ ದೋಸೆ ರೆಸಿಪಿನೇ ಬೇರೆ ಇರುತ್ತೆ. ನೀವು ಬೇಕು ಅಂದರೆ ನಾನು ಅದನ್ನು ಸಹ ಅಪ್ಲೋಡ್ ಮಾಡ್ತೀನಿ. ಆದರೆ ಇದಕ್ಕೇನಂತಂದರೆ ಮಸಾಲೆ ದೋಸೆ ಪೌಡರ್ನ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ಮೇಲೆ ಉದುರಿಸಿದ್ರೆ ಅದರ ರುಚಿನೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ಒಂದೇ ಒಂದು ದೋಸೆ ಹಿಟ್ಟಲ್ಲಿ ಹಲವಾರು ವಿಧದಲ್ಲಿ ನಾವು ದೋಸೆನ ಮಾಡ್ಕೊಳ್ಬೋದು. ವಾರಕ್ಕೊಂದೊಂದು ಅಂತ ಮಾಡಿದ್ರೂ ಇಡೀ 7 ದಿನಕ್ಕೆ 7 ಥರದ ದೋಸೆನ ನಾವು ಆರಾಮ್ಸೆ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಅದೊಂಥರ ರುಚಿ ಕೊಡುತ್ತೆ. ಪ್ರತಿ ಸತಿ ಮಾಡಬೇಕಾದ್ರೂ ನಾನು ಇದೇ ಅಳತೆಯಲ್ಲೇ ಮಾಡೋದು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾವಾಗಲೂ ಒಂದೇ ರೀತಿಯಲ್ಲೇ ದೋಸೆನ ತಿಂದು ಬೇಜಾರಾಗಿದ್ದವಾಗ ಒಂದು ಸತಿ ದೋಸೆ ಹಿಟ್ಟಿನ ಮೇಲೆ ಮೊಟ್ಟೆ ಹೊಡೆದ್ಬಿಟ್ಟು ಮೊಟ್ಟೆ ದೋಸೆ ಮಾಡ್ಕೊಂಡು ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದ್ರ ಟೇಸ್ಟೇ ಬೇರೆ ರೀತಿ ಇರ್ತೀರಿ. ಒಂದು ಸತಿ ನೀವು ಟ್ರೈ ಮಾಡಲೇಬೇಕು. ಸೊ ಇನ್ನು ನಾನು ನಿಮ್ಮನ್ನು ಹೆಚ್ಚಾಗಿ ಕಾಯಿಸೋದಿಲ್ಲ. ಇವಾಗ ಸ್ಟ್ರೇಟಾಗಿ ನಾವು ಮೆಷರ್ಮೆಂಟ್ ಏನು ಅಂತ ನೋಡ್ಕೊಳ್ಳೋಣ. ಹಾಗೆಯೇ ಅದ್ರ ಜೊತೆಯಲ್ಲೇ ನಾನು ಈಗ ಚಳಿಗಾಲ ಇರೋದಕ್ಕೆ ಯಾವ ರೀತಿಯಲ್ಲಿ ನೀಟಾಗಿ ಹುಬ್ಬಿ ಬರೆಸ್ಬೋದು ಅಥವಾ ಹುದುಗಿಸ್ಬೋದು ದೋಸೆ ಹಿಟ್ಟನ್ನು ಅಂತ ಅನ್ನೋದನ್ನು ಸಹ ನೋಡೋಣ. ಮೊದಲನೇದಾಗಿ ದೊಡ್ಡ ಪಾತ್ರೆಯಲ್ಲಿ ಪಾತ್ರೆಯಲ್ಲಿ ನೀವು ರೈಸೆಲ್ಲ ನೆನೆಸ್ಕೊಳ್ತೀರೋ ಆ ಪಾತ್ರೆಗೆ 2 ಲೋಟದಷ್ಟು ದೋಸೆ ರೈಸನ್ನು ಹಾಕ್ಕೊಳ್ಳಿ. ಅಥವಾ ಸೊಸೈಟಿ ರೈಸ್ ಆದ್ರೂ ಸಹ ನಡೆಯುತ್ತೆ, ರಾ ರೈಸ್ ಆಗಿರಬೇಕು. ನೀವೇನಾದರೂ ಸೊಸೈಟಿ ರೈಸನ್ನೇ ಬಳಸೋದಾದರೆ ಅದರಲ್ಲಿ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ ಅದರಲ್ಲಿ. ಈಗ 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಯಾವ ಲೋಟದಲ್ಲಿ ನಾವು ರೈಸ್ನ ಅಳತೆ ತೊಗೊಂಡಿವಲ್ಲ ಅದೇ ಲೋಟದಲ್ಲೇ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಹಾಕೋದ್ರಲ್ಲಿ ಸ್ವಲ್ಪ ಜಾಸ್ತಿ ಹುಬ್ಬೋದಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನಿಮ್ಮಾದ್ರೂ ಉದ್ದಿನ ಕಾಳಿಲ್ಲ ಅಂತಂದರೆ ಉದ್ದಿನ ಬೇಳೆನೂ ಸಹ ಯೂಸ್ ಮಾಡ್ಬೋದು ನೀವು. ಮತ್ತು ನಿಮ್ಮ ಕನ್ಫ್ಯೂಷನ್ ಏನಿತ್ತಲ್ಲ, ಇಡ್ಲಿ ಮತ್ತು ದೋಸೆಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಅನ್ನೋರಿಗೆ, ದೋಸೆಗೆ ಯಾವತ್ತೂ ಉದ್ದಿನಬೇಳೆ ಕಮ್ಮಿ ಹಾಕ್ಕೊಳ್ಬೇಕು, ಇಡ್ಲಿಗೆ ಯಾವತ್ತೂ ಉದ್ದಿನಬೇಳೆ ಜಾಸ್ತಿಯಾಗಿ ಹಾಕ್ಕೊಳ್ಬೇಕು. ಮತ್ತು ಅದೇ ಲೋಟದ ಮೆಷರ್ಮೆಂಟಲ್ಲೇ ಗಟ್ಟಿ ಅವಲಕ್ಕಿ ಅರ್ಧ ಲೋಟದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಹಾಕ್ಕೊಳ್ಳೋದ್ರಿಂದ ನಮಗೆ ದೋಸೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಬರೀ ಕ್ರಿಸ್ಪಿಯಾಗಿದ್ದರೆ ಮಾತ್ರ ಸಾಲದು, ದೋಸೆ ತಿನ್ನೋದಕ್ಕೆ ಸ್ವಲ್ಪ ಸಾಫ್ಟ್ನೆಸ್ಸು ಕೊಡಬೇಕು, ಇಲ್ಲಾಂದರೆ ರೊಟ್ಟಿ ಥರ ಆಗಿಬಿಡುತ್ತೆ. ಹಾಗಾಗಿ ಅವಲಕ್ಕಿ ಒಂದು ಸ್ವಲ್ಪ, ಮತ್ತು ಇಲ್ಲಿ ನಾನು ಸ್ವಲ್ಪ ಬೇಳೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಬೇಳೆ ಅಳತೆನ ನೋಡ್ಕೊಳ್ಳಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. ಮತ್ತು ಹಾಗೆ ಅದೇ ಟೇಬಲ್ ಸ್ಪೂನ್ನಲ್ಲಿನೇ 2 ಟೇಬಲ್ ಸ್ಪೂನ್ನಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಯಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಮೈಸೂರು ಬೇಳೆ ಅಥವಾ ಮಸೂರು ದಾಲ್ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ 3 ಬೇಳೆನ ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ, ಕಲರ್ ಸಹ ತುಂಬ ಚೆನ್ನಾಗಿ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ ಒಂದು ಸತಿ. ನಿಮ್ಮ ಹತ್ರ ಏನಾದರೂ ಮೈಸೂರು ಬೇಳೆ ಅಥವಾ ಮಸೂರು ದಾಲ್ ಇಲ್ಲ ಅಂತ ಅನ್ನೋದಾದರೆ ತೊಗರಿಬೇಳೆನೇ ಇನ್ನೂ 1 ಟೇಬಲ್ ಸ್ಪೂನ್ನಷ್ಟು ಹೆಚ್ಚಿಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಎಲ್ಲ ಬೇಳೆ ಮತ್ತು ರೈಸನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಆನಂತರ ನೆನೆಸಬೇಕಾಗತ್ತೆ. ಮಿನಿಮಮ್ ಅಂದರೂ 3 ರಿಂದ 4 ಸತಿ ಆದರೂ ವಾಶ್ ಮಾಡ್ಕೊಳ್ಳಿ. ಸೊಸೈಟಿ ರೈಸ್ ಆದರೆ ನೀವು ಕ್ಲಿಯರಾಗಿ ನೀರು ಬರೋವರೆಗೂ ನೋಡಿಕೊಂಡು ನೀವು ವಾಶ್ ಮಾಡ್ಕೊಳ್ಳಿ. ಇಡ್ಲಿ ರೆಸಿಪಿ ಬೇಕು ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮಲ್ಲಿಗೆ ಹೂವಿನ ರೀತಿಯಲ್ಲಿ ಯಾವ ರೀತಿ ಇಡ್ಲಿ ಮಾಡೋದು ಅಂತ ಅನ್ನೋದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಸಾಫ್ಟಾಗಿ ಆಗುತ್ತೆ, ಹಾಗೆ ಅಷ್ಟೇ ಬೆಳ್ಳಗೆ ಬರುತ್ತೆ, ಚೆಕ್ ಮಾಡ್ಬೋದು ನೀವು. ಈಗ ಈ ರೈಸ್ ಮತ್ತು ಉದ್ದಿನಬೇಳೆನ ಎಷ್ಟೊತ್ತು ನೆನೆಸಬೇಕು, ಕರೆಕ್ಟಾಗಿ ಇದನ್ನು 3 ರಿಂದ 4 ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ಬೆಳಗ್ಗೆ ನೆನೆಸ್ಬಿಟ್ಟು ರಾತ್ರಿ ರುಬ್ಬೋದು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು 3 ರಿಂದ 4 ಅವರ್ ನೆನೆಸ್ಕೊಂಡ್ರೆ ಸಾಕು. ನೋಡಿ, ಇದು ನಾನು 4 ಅವರ್ ನೆನೆಯೋದಕ್ಕೆ ಬಿಟ್ಟಿದೆ, ತುಂಬಾ ಚೆನ್ನಾಗಿ ನೆಂದಿದೆ. ಕೆಲವರೆಲ್ಲ ಬೆಳಗ್ಗೆ ನೆನೆಸ್ಬಿಟ್ಟು ರಾತ್ರಿ ರುಬ್ತಾರೆ. ಚೆನ್ನಾಗಿ ನೆಂದಷ್ಟು ದೋಸೆ ಅಥವಾ ಇಡ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಅಂತಂದ್ಬಿಟ್ಟು. ಹಾಗಂತ ಏನಿಲ್ಲ, ರುಬ್ಬೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ನೆನೆಸ್ಕೊಂಡ್ರೆ ಸಾಕು. ನೋಡಿ, ಎಲ್ಲ ಬೇಳೆ, ರೈಸ್ ಆಗಿರ್ಬೋದು, ಉದ್ದಿನಬೇಳೆ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿ ನೆಂದಿದೆ. ಇಷ್ಟರ ಮಟ್ಟಿಗೆ ನೆಂದಿದ್ರೆ ಸಾಕು, ರುಬ್ಬೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇನ್ ಕೇಸ್ ನೀವು ಬೆಳಗ್ಗೆ ನೆನೆಸೋದಕ್ಕೆ ಮರ್ತೋರಿ ಅಂತಂದರೆ ನೀವು ಆವಾಗ ಮಧ್ಯಾಹ್ನ ಅಥವಾ ಸಾಯಂಕಾಲ ಕೂಡ ನೆನೆಸ್ಬೋದು. ಹೌದು, ಸಾಯಂಕಾಲ ಸಹ ನೆನೆಸ್ಬಿಟ್ಟು ನೀವು ಇಡ್ಲಿ ಅಥವಾ ದೋಸೆನ ಮಾಡ್ಬೋದು. 5 ಗಂಟೆಗೆ ನೀವು ನೆನೆಸಿದ್ರೂ 9 ಗಂಟೆಗೆ ನೀವು ರುಬ್ಬಿದ್ರೆ ಆರಾಮ್ಸೆ ನೀವು ಬೆಳಗ್ಗೆಗೆ ಇಡ್ಲಿ ಅಥವಾ ದೋಸೆ ಮಾಡ್ಕೊಳ್ಬೋದು. ಈಗ ನೆನೆಸಿಟ್ಟಿರೋಂಥ ರೈಸ್ ಮತ್ತು ಬೇಳೆನ
ರುಬ್ಕೊಂಡ್ಬಿಡೋಣ. ಇದು ಸ್ವಲ್ಪ ನೈಸಾಗಿಯೇ ರುಬ್ಕೊಳ್ಬೇಕು. ಇಡ್ಲಿಗೆ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ, ದೋಸೆಗೆ ಸ್ವಲ್ಪ ನೈಸಾಗಿ ರುಬ್ಕೊಳ್ಬೇಕು. ಈಗ ರುಬ್ಬಿಟ್ಟಿರುವಂಥ ಮಿಶ್ರಣನ ದೊಡ್ಡ ಪಾತ್ರೆಯಲ್ಲಿ ಸೇರಿಸಿಟ್ಕೊಳ್ಳೋಣ. ಪಾತ್ರೆಯಲ್ಲಿ ಅರ್ಧದಷ್ಟು ಮಾತ್ರ ಸಂಪಣ ಇರಬೇಕು, ಇನ್ನು ಅರ್ಧದಷ್ಟು ಅದು ಚೆನ್ನಾಗಿ ಉಬ್ಬಿ ಬರೋದಕ್ಕೆ ಹೆಲ್ಪ್ ಮಾಡೋದಕ್ಕೆ, ಅಂದರೆ ಇನ್ಕ್ರೀಸ್ ಆಗೋದಕ್ಕೆ ನಾವು ಜಾಗ ಬಿಡಬೇಕಾಗತ್ತೆ. ನೋಡಿ, ಇಷ್ಟು ನೈಸಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ನೀವು ಸಹ ಇದೇ ರೀತಿಯಲ್ಲೇ ನೈಸಾಗಿ ರುಬ್ಬಿಟ್ಕೊಳ್ಳಿ. ಇದೇ ರೀತಿಯಲ್ಲೇ ಬೇರೆ ಎಲ್ಲ ರೈಸ್ ಮತ್ತು ಬೇಳೆನೂ ನಾನು ಬ್ಯಾಚ್ ವೈಸಲ್ಲಿ ರುಬ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ನೀರಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ತುಂಬ ಗಟ್ಟಿಯಾಗೂ ಏನು ಬೇಡ, ಒಂದು ಹದದಲ್ಲಿ ನೋಡಿಕೊಂಡು ರುಬ್ಕೊಳ್ಳಿ. ಈಗ ಎಲ್ಲ ಹಿಟ್ಟನ್ನು ಸೇರಿಸಿದ ನಂತರ ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಈ ರೀತಿಯಲ್ಲಿ ಕೈನ ಬೆರಳೆಲ್ಲ ಇದೆಯಲ್ಲ, ಅದನ್ನ ಚೆನ್ನಾಗಿ ಅಗಲ ಮಾಡಿಕೊಂಡು 1 ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ರೀತಿ ಕಲಿಸ್ಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿದು ಉಬ್ಬೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೌಟಲ್ಲಿ ಮಿಕ್ಸ್ ಮಾಡೋದು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಟೈಮ್ ನೀವು ಮಿಕ್ಸ್ ಮಾಡಬೇಕಾದ್ರೆ ಕೈಯಲ್ಲಿನೇ ಮಿಕ್ಸ್ ಮಾಡಿ, ಆಮೇಲೆ ಉಬ್ಬಿದ್ದಾದಮೇಲೆ ನೀವು ಬೇಕಾಗಿದ್ದರೆ ಸೌಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೇಕಾದಷ್ಟು ಎತ್ಕೊಳ್ಬೋದು. ಆದರೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ, ಅಂದರೆ ರಾತ್ರಿ ರುಬ್ಬಿದ್ದಾದಮೇಲೆ ಕೈಯಲ್ಲಿನೇ ಚೆನ್ನಾಗಿ ನೀವು ಕಲಿಸ್ಬೇಕಾಗತ್ತೆ. ಈಗ ಎಲ್ಲನೂ ಕಲಿಸಿದಾದ್ಮೇಲೆ ಒಂದು ತಟ್ಟೆನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಈಗ ಸದ್ಯಕ್ಕೆ ಚಳಿ ಇರೋದ್ರಿಂದ ಗಾಳಿ ತುಂಬ ಇದೆಯಲ್ಲ, ಹಾಗಾಗಿ ಅಷ್ಟು ಚೆನ್ನಾಗಿ ಹುಳಿ ಬರೋದಿಲ್ಲ. ಸೊ ಒಂದು ಟವಲ್ನಲ್ಲಿ ಇದನ್ನು ನೀಟಾಗಿ ವ್ರಾಪ್ ಮಾಡಿಬಿಟ್ಟು ಬಿಟ್ಬಿಡೋಣ. ಆಗ ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಶಾಖ ಕೊಟ್ಟಂಗಾಗುತ್ತೆ. ಕಾಟನ್ ಬಟ್ಟೆ ಅಥವಾ ಕಾಟನ್ ಟವಲ್ ಈ ರೀತಿ ಯಾವುದಾದ್ರೂ ನೀವು ತೊಗೊಳ್ಬೋದು. ನೋಡಿ, ಈ ರೀತಿ ತಡದಲ್ಲಿ ಈ ಟವಲ್ನ ಸೇರಿಸ್ಬಿಟ್ಟು 4 ಕಡೆಯಿಂದ ಇದನ್ನು ಸೇರಿಸಿ ಗಂಟು ಹಾಕ್ಕೊಳ್ಬೇಕು. ಅವಾಗೇನಾಗುತ್ತೆ, ಒಂದು ಒಳ್ಳೆ ರೀತಿಯಲ್ಲಿ ಶಾಖ ಕೊಟ್ಟಂಗಾಗುತ್ತೆ, ಇದಕ್ಕೆ ಉಬ್ಬಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಕಿಚನ್ ಸ್ಲ್ಯಾಬೂ ಸಹ ತುಂಬ ತಣ್ಣಗಿರೋ ಕಾರಣ ನಾನು ಚಪಾತಿ ತವ ಏನಿದೆ ಇದನ್ನು ಇಡ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ಮುಂಚೆ ನಾನು ಚಪಾತಿ ಎಲ್ಲ ಮಾಡಿ ಮುಗಿಸಿದ್ದೆ. ಸೊ ಚಪಾತಿ ಮಾಡಿ ಸ್ವಲ್ಪ ಬೆಚ್ಚಗಿರುತ್ತಲ್ಲ ತವ, ಅದನ್ನು ನೋಡಿಕೊಂಡು ಇಟ್ಬಿಡೋಣ. ತುಂಬ ಬಿಸಿದು ಬೇಡ, ಸ್ವಲ್ಪ ಬೆಚ್ಚಗಿದ್ರೆ ಅವಾಗ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಶಾಖ ಕೊಟ್ಟಂಗಾಗುತ್ತೆ. ಬಾಟಮಿಂದನೂ ಅಷ್ಟೇ, ಸುತ್ತನೂ ಅಷ್ಟೇ, ಮತ್ತು ಮೇಲಿಂದನೂ ನಾವು ಸ್ವಲ್ಪ ವೆಯ್ಟನ್ನ ಇಟ್ಟವಾಗ ಗಾಳಿ ಅಷ್ಟಾಗಿ ಆಡೋದಿಲ್ಲ. ಸೊ ಈ ರೀತಿ ನೀವು ಮಾಡ್ಕೋಬೋದು. ನಾನು ವೆಯ್ಟನ್ನು ನಾನು ಇಡೋದಕ್ಕೋಸ್ಕರ ಕುಟಾಣಿನ ಇಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದು ತುಂಬ ಭಾರವಾಗಿದೆಯೋ ಅಷ್ಟು ಅದನ್ನು ಇಡ್ಬೋದು, ತೊಂದರೆ ಏನಿಲ್ಲ. ಈಗ ಇದು ಮಾರನೇ ದಿನ ಬೆಳಗ್ಗೆ ನಿಮ್ಮ ಮುಂದೆನೇ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ನಾನು ಇನ್ನೂ ಇದನ್ನು ಓಪನ್ ಮಾಡಿಲ್ಲ. ಫಸ್ಟ್ ಏನು ಮಾಡಿ, ಎದ್ದ ತಕ್ಷಣ ಇದನ್ನು ಓಪನ್ ಮಾಡ್ಕೊಂಬಿಡಿ. ಯಾಕಂದರೆ ಅದು ಟವಲೆಲ್ಲ ಹಾಕ್ಬಿಟ್ಟು ಕಟ್ಟಿರ್ತೀವಲ್ಲ, ಗೊತ್ತಾಗಲ್ಲ ನಮಗೆ ಎಷ್ಟು ಉಬ್ಬಿದೆ ಅಥವಾ ಆಚೆ ಬಂದಿದೆಯಾ ಏನು ಅಂತ ಅನ್ನೋದು ಗೊತ್ತಾಗಲ್ಲ. ಸೊ ಎದ್ದ ತಕ್ಷಣ ಇದು ಒಂದು ಸತಿ ಚೆಕ್ ಮಾಡಿ. ಇನ್ ಕೇಸ್ ಅದು ಪೂರ್ತಿಯಾಗಿ ಇನ್ನೂ ಉಬ್ಬಿಲ್ಲ ಅಂತ ಅನ್ನೋದಾದ್ರೂ ನೀವು ಓಪನ್ ಮಾಡಿಬಿಟ್ಟು ನಾರ್ಮಲಾಗಿ ಪಾತ್ರೆನ ಹಾಗೆ ಇಟ್ಬಿಡಿ, ಅದು ಉಬ್ಬುತ್ತೆ. ಬೇರೆ ಎಲ್ಲ ನೀವು ತಯಾರಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಚೆನ್ನಾಗಿ ರೆಡಿಯಾಗಿರುತ್ತೆ. ಈಗ ಇದು ನೋಡಿ, ಚೆನ್ನಾಗಿ ಉಬ್ಬಿದೆ. ಬೇಕು ಅಂದರೆ ನೀವು ಇನ್ನೂ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟರು ಚೆನ್ನಾಗಿರುತ್ತೆ, ಏನು ತೊಂದರೆ ಆಗೋಲ್ಲ. ಇನ್ನು ಜಾಗನೂ ಇದೆ, ಸೊ ಒಳ್ಳೆ ರೀತಿಯಲ್ಲಿ ಉಬ್ಬೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗೆರೆ ಎಲ್ಲ ಬಂದಿದೆ ಅಂತ. ಈ ರೀತಿ ಬಂದಿದ್ರೇ ಒಳ್ಳೆ ರೀತಿಯಲ್ಲಿ ಫರ್ಮೆಂಟೇಷನ್ ಆಗಿದೆ ಅಂತ ಅರ್ಥ. ನಾನು ಇವಾಗ ಚಟ್ನಿ ಸಾಂಬಾರೆಲ್ಲ ಮಾಡ್ಕೊಳ್ಳೋಷ್ಟವರೆಗೂ ಇದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದೆ. ಸೊ ನೋಡಿ, ಮತ್ತೆ ಇದು ನಿಮಗದು ಒಳಗಡೆನೇ ಇನ್ನು ಸ್ವಲ್ಪ ಇನ್ಕ್ರೀಸ್ ಆಗಿರೋದು ಗೊತ್ತಾಗ್ತಾ ಇದೆ ಅಲ್ಲ. ಸೊ ಇವಾಗ ನಾವು ಬೇಕಾದಷ್ಟು ಹಿಟ್ಟನ್ನು ಮಾತ್ರ ತೆಗೆದಿಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ತಾಯಿದ್ರೆ ಗೊತ್ತಾಗ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಈ ರೀತಿ ಚೆನ್ನಾಗಿ ಉಬ್ಬಿದ್ರೇ ತುಂಬ ಪರ್ಫೆಕ್ಟಾಗಿ ನಾವು ಇಡ್ಲಿ ಅಥವಾ ದೋಸೆನ ಮಾಡೋಕ್ಕಾಗೋದು. ಸೊ ಹಾಗಾಗಿ ಟೈಮ್ನ ನೋಡಿಕೊಂಡು ನೀವು ರುಬ್ಕೊಳ್ಳಿ. ತುಂಬ ಲೇಟಾಗಿ ರುಬ್ಬಿದ್ರೆ ನೀವು ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕಾಗತ್ತೆ. ಆ ರೀತಿ ನೋಡ್ಕೊಳ್ಳಿ ಅಷ್ಟೆ. ಈಗ ಬೇಕಾಗಿರೋ ಅಷ್ಟು ಹಿಟ್ಟನ್ನು ಮಾತ್ರ ನಾನು ಒಂದು ಸಪ್ರೇಟ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರೋಂಥ ಹಿಟ್ಟನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು, ಆದರೆ ಉಪ್ಪನ್ನು ಹಾಕ್ದಿರ ಸ್ಟೋರ್ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲದಕ್ಕೂ ಹುಳಿ ಬಂದುಬಿಡುತ್ತೆ. ಈಗ ಬೇಕಾಗಿರೋಷ್ಟು ಹಿಟ್ಟಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ, ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಮ್ಮಿಯಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆನ ಹಾಕೋದ್ರಿಂದ ದೋಸೆ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ. ಹೋಟೆಲಲ್ಲೆಲ್ಲ ಮಸಾಲೆ ದೋಸೆ ಎಷ್ಟು ಒಳ್ಳೆ ಕಲರ್ ಕೊಡುತ್ತಲ್ವ, ಸಕ್ಕರೆ ಹಾಕಿದ್ರೇ ಆ ರೀತಿ ಕಲರ್ ಕೊಡೋದು. ಈಗ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು
ಆಮೇಲೆ ನಾವು ಇದರಲ್ಲಿ ದೋಸೆನ ತಯಾರಿ ಮಾಡ್ಕೊಳ್ಬೋದು. ಹಾಗಾಗಿ ಈ ಒಂದು ತವ ಕಬ್ಬಿಣದ್ದು ಕಾಸ್ಟ್ ಐರನ್ ತವ ಇದು. ಇದನ್ನು ಪಳಗ್ಸೋದು ಹೇಗೆ ಅಂತ ಅನ್ನೋದು ನಿಮ್ಗೆ ಇನ್ನೂ ನೋಡಿಲ್ಲ ಅಂತ ಅನ್ನೋದಾದರೆ ವಿಡಿಯೋನ ಇತ್ತೀಚೆಗಷ್ಟೇ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಂತರ ನೀವು ದೋಸೆ ಮಾಡಬೇಕಾದ್ರೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಅವಾಗ ಅದು ಟೆಕ್ಸ್ಚರ್ ತುಂಬ ಚೆನ್ನಾಗಿ ಕೊಡುತ್ತೆ. ಈ ತುಪ್ಪ ಹಾಕೋದ್ರಿಂದ ಒಂದು ಒಳ್ಳೆ ರೀತಿಯಲ್ಲಿ ಕ್ರಿಸ್ಪಿನೆಸ್ ಫಾರ್ಮ್ ಆಗುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿದವಾಗ ಇನ್ನೂ ಚೆನ್ನಾಗಿರುತ್ತೆ ಅದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದ್ದು ಬಣ್ಣ ಎಲ್ಲ ತಿರುಗಿದೆ ಅಂತ. ಸಕ್ಕರೆ ಹಾಕಿದ್ರಿಂದ ಅದು ನೀಟಾಗಿ ಆ ಸಕ್ಕರೆ ಕ್ಯಾರಮಲೈಸ್ಡ್ ಆಗಿ ಆನಂತರ ಬಣ್ಣನ ಚೇಂಜ್ ಮಾಡುತ್ತೆ. ನೋಡಿ ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ. ನಾವು ಅವಲಕ್ಕಿ ಹಾಕಿರೋದ್ರಿಂದ ಇದು ಸಾಫ್ಟಾಗಿ ಬಂದಿರೋದು, ಮತ್ತು ಬೇಳೆ ಹಾಕಿರೋದಕ್ಕೆ ಕ್ರಿಸ್ಪಿಯಾಗಿಯೂ ಬಂದಿದೆ. ಸಕ್ಕರೆ ಹಾಕಿರೋದ್ರಿಂದ ಕಲರ್ ಸಹ ಕರೆಕ್ಟಾಗಿ ಬಂದಿದೆ. ಸೊ ಈ ಒಂದು ಟ್ರಿಕ್ಕನ್ನು ನೀವು ಯೂಸ್ ಮಾಡಿಕೊಳ್ಳಿ, ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ದೋಸೆ ತುಂಬಾ ಚೆನ್ನಾಗಿ ಆಗುತ್ತೆ. ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ಒಂದು ದೋಸೆ ಹಿಟ್ಟಿಂದ ನಾನು ಮೊದಲೇ ಹೇಳಿದೆ ವೆರೈಟಿ ದೋಸೆಗಳನ್ನ ಮಾಡ್ಕೊಳ್ಬೋದು ಅಂತ. ಹೌದು, ಅದ್ರ ಜೊತೆಯಲ್ಲಿ ನೀವು ಆಪಮ್ ಸಹ ಮಾಡ್ಬೋದು, ಸೆಟ್ ದೋಸೆ ಈ ರೀತಿ ಎಲ್ಲನೂ ಮಾಡ್ಬೋದು. ಆಪಮ್ ರೆಸಿಪಿನ ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ತೆಂಗಿನ ಹಾಲೆಲ್ಲ ಹಾಕ್ಬಿಟ್ಟು ಮಾಡೋದ್ರಿಂದ ಪರ್ಫೆಕ್ಟ್ ಟೆಕ್ಸ್ಚರ್ ಬರುತ್ತೆ. ಟ್ರೈ ಮಾಡಿ ನೋಡ್ಬೋದು ನೀವು ಒಂದ್ಸತಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.